ಫೈನಲ್ ಭಂಗ ಆರಂಭದ ಮೊದಲನೇ ದಾಳಿಯಲ್ಲಿ ಮತ್ತೊಮ್ಮೆ ಚಂದ್ರು ಕೊಣ್ಣೂರು ತಂಡದ ಪರವಾಗಿ ವೇಗದ ದಾಳಿಗಾರ ಬೆಕ್ಕೇರಿ ಗ್ರಾಮದಲ್ಲಿ ಲಕ್ಕವ್ವದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಅಂತಾರಾಜ್ಯ ಮಟ್ಟದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿ ಸಮಾರಂಭಕ್ಕೆ ಸಾಗುತ್ತಾ ಇದೆ. ಬೆಕ್ಕೇರಿ ಗ್ರಾಮದಲ್ಲಿ ಈ ವರ್ಷ ಕಬಡ್ಡಿ ಪಂದ್ಯಾವಳಿ ನಡಿಬೇಕಾದ್ರೆ ಕಾರಣಕರ್ತರಾಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಕಂಡ ರಾಜಕೀಯ ನಾಯಕರು, ಸಂಘಟನಾ ಚತುರರು, ಜನಮಾನಸದಲ್ಲಿ ಅಜರಾಮರವಾಗಿ ಇರುವಂತಹ ಜನಪ್ರಿಯ ನಾಯಕರಾಗಿರುವಂತಹ ಕರ್ನಾಟಕ ರಾಜ್ಯದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ರವರಿಗೆ ನಾವು ಈ ಸಂದರ್ಭದಲ್ಲಿ ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿ ಕೂಡ ಕಡಿಮೆನೆ. ಹಾಗೇನೆ ಅವರೊಂದಿಗೆ ಯುವಕರಿಗೆ ಎಲ್ರಿಗೂ ಕೂಡ ಬೆನ್ನೆಲುಬಾಗಿ ನಿಂತು ಯುವಕರ ಮಾರ್ಗದರ್ಶಕರು, ಯುವ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಣಯಣ್ಣ ಪಾಟೀಲ್ ರವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಿರಂತರವಾಗಿ 2 ದಿನಗಳ ಕಾಲ ಕಬಡ್ಡಿಯನ್ನ ನೋಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಏಕಕಾಲದಲ್ಲಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಸೇರ್ಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಮಹಾಲಕ್ಷ್ಮಿ ಕಬಡ್ಡಿ ತಂಡದ ಬೆಕ್ಕೇರಿಗೆ ಎಲ್ಲ ಮಾಜಿ ಮತ್ತು ಹಾಲಿ ಆಟಗಾರರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಲು ಕೂಡ ಕಡಿಮೆನೆ. ಈ ಒಂದು ಪಂದ್ಯಾವಳಿಗೆ ಕಾಣದ ಕೈಗಳು ಕೂಡ ಬಹಳ ಜನ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬೆಕ್ಕೇರಿಯ ಬಾಹುಬಲಿ ದಯಾನಾಯ ಅದು ನೋಡ್ಬೇಕು. ವಾ, ಎಂತ ಆವಾಜ್ ಇದು. ಓನ್ಲಿ 1 ಪಾಯಿಂಟ್. Repetition finalization, players don't argue. 2-1 ಪಂದ್ಯ. ಏನಾದ್ರೂ ಒಂದೇ ಒಂದು ಮಿಸ್ಟೇಕ್ ಆದ್ರೂ ಕೂಡ 5,000 ಲಾಸ್ ಆಗ್ತದೆ. ಅದು ಬಹಳ ಮುಖ್ಯ. ಮುಂದಿನ ವರ್ಷಕ್ಕೆ ಈಗಾಗಲೇ 2025ರಲ್ಲಿ ನಡೀತಕ್ಕಂಥ ಲಕ್ಕವ್ವದೇವಿ ಜಾತ್ರಾ ಮಹೋತ್ಸವಕ್ಕೆ ಮತ್ತೆ ಆಯೋಜಕರು ಕಬಡ್ಡಿ ಪಂದ್ಯಾವಳಿಯ ಇಡ್ತೀನಂತ ಈಗಾಗಲೇ ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟಂತೆ ಈ ವರ್ಷದ ಪ್ರಥಮ ಬಹುಮಾನದ ಪ್ರಾಯೋಜಕರು ಕಬಡ್ಡಿಯ ರೂವಾರಿಗಳಾಗಿರುವಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ರವರು ಮುಂದಿನ ವರ್ಷಕ್ಕೆ ಪ್ರಥಮ ಬಹುಮಾನ 50,001 ರೂಪಾಯಿನ ನೀಡ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಆಪ್ಯಾರ ಮಾನ್ಯರಿಗೆ. 2-1 ಪಂದ್ಯ. ಮಿಸ್ಟೇಕ್ ಆಗ್ತಾ ಇದೆ. ದಯಾ ನಾಯಕ್ ಅವರನ್ನ ಹಿಡಿಯುವುದು ಬಹಳ ಸುಲಭಲ್ಲ. ಮತ್ತೊಮ್ಮೆ ವಿಠಲ್. 2-2 ಸಮಬಲದ ಹೋರಾಟದಲ್ಲಿ ಪಂದ್ಯ. 2 ಉತ್ತಮ ತಂಡಗಳು 30,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ 2 ಬಲಾಢ್ಯ ತಂಡಗಳ ನಡುವಿನ ರೋಚಕ ಹಣಾಹಣಿ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಸಾಕಷ್ಟು ಪಂದ್ಯ ಕೂಡಿ ಆಡಿದ ಅನುಭವ ಜೊತೆ ಎಂತ ಒಂದು ದಾಳಿ ಆಗ್ತಾ ಇದ್ದಾರೆ. ನೋಡ್ಬೇಕಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೂಪರ್ ರೈಡ್ ಬರ್ತಾ ಇದೆ ಇಲ್ಲಿ. ಎಂತ ಬೆಕ್ಕೇರಿ ತಂಡಕ್ಕೆ ಆರಂಭದಲ್ಲಿ ದೊಡ್ಡ ಆಘಾತ. ಮತ್ತೊಮ್ಮೆ ಚೇತನ್ ತಂಡದ ಸಪೋರ್ಟಿವ್ ದಾಳಿಗಾರ. ವೇಗದ ದಾಳಿಗಾರ ಕಾದು ನಡುವ ನಿರೀಕ್ಷೆಯಲ್ಲಿ. ಎಂತ ಒಳ್ಳೆಯ ಪ್ರಯತ್ನ ಇದೆ. ಮತ್ತೊಮ್ಮೆ ಚಂದ್ರು. ಎರಡು 5 ಪಂದ್ಯ ಸಾಗ್ತಾ ಇದೆ. 3 ಅಂಕಗಳ ಅಂತರ. ಮತ್ತೊಮ್ಮೆ ವಿನೋದ್ ಒಂದು ಬಲ್ಲದ ಆಟಗಾರ. ಬೆಕ್ಕೇರಿ ತಂಡದ ಪರವಾಗಿ ಬೆಕ್ಕೇರಿ ತಂಡಕ್ಕೆ ಆತಿಥ್ಯ ಆಟಗಾರ. ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಹ್ಯಾಂಡ್ ಟಚ್ಗೆ ಪ್ರಯತ್ನದಲ್ಲಿ ಮತ್ತೊಮ್ಮೆ ರೈಟ್ ಕವರ್ ಭಾಗದ ಯಲ್ಲಪ್ಪ ಅವರನ್ನ ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ವಿಠಲ್
ಪರ್ವತಗೌಡ ಸಂಸ್ಥೆಯ ಕೊಣ್ಣೂರು ತಂಡದ ಪ್ರಮುಖ ದಾಳಿಗಾರ. 5-3ರಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಅಂಕದ ಅಂತರದಲ್ಲಿ ಕೊಣ್ಣೂರು ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಆರಂಭದಲ್ಲಿ ವೇಗದ ದಾಳಿಗಾರ ತಂಡದ ಪ್ರಮುಖ ಆಟಗಾರನ ಟಚ್ ಆಗಿದೆ ಅಂತ ವಾದ ಇದೆ ಇಲ್ಲಿ, ಮುಟ್ಟಿದೆ ಅಂತ ವಾದ ಇದೆ ಇಲ್ಲಿ. ವಿನೋದ್ ಅವರಿಗೆ ಟಚ್ ಆಗ್ತಾ ಇದೆ ಇಲ್ಲಿ ಸಜ್ಜಾಗಿದೆ. ಬಾಹುಬಲಿ ಆಟ ಬರ್ತಾ ಇಲ್ಲ ಇನ್ನು. 6-3ರಲ್ಲಿ ಪಂದ್ಯ ಸುಲಭದ ರೀತಿಯಲ್ಲಿ ಬೋನಸ್ಗೆ ನುಗ್ತಾ ಇದ್ದಾರೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ಮತ್ತೊಮ್ಮೆ ಬೆಟ್ಟಲ್ಲ. ಹಿಂದಿನ ದಾಳಿಯಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರೆಯಾದಂತಹ ಆಟಗಾರ ಕೊಣ್ಣೂರು ತಂಡದ ಆಪತ್ ಬಾಂಧವ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ. ಬಾಹುಬಲಿ ಅವರ ಆಟ ಇನ್ನೂ ಕಂಡು ಬರುತ್ತಾ ಇಲ್ಲ. ಅಭಿಮಾನಿಗಳಿಗೆ ಆರಂಭದಲ್ಲಿ ನಿರಾಶೆ. ಅಲ್ಲ, ನೀವು ಜೋಶ್ ಇಲ್ಲ ಅಂತ ಆಡ್ತಾ ಇಲ್ಲ ಅವರು. ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಅದ್ಭುತವಾದಂತ ಹಿಡಿತ. ಬಾಹುಬಲಿ ಅವರ ಬಂಧನ ಆಗಿದೆ. ಬೆಕ್ಕೇರಿ ತಂಡಕ್ಕೆ ಆರಂಭದಲ್ಲಿ ಮತ್ತೊಂದು ದೊಡ್ಡ ಆಘಾತ. 8-3ರಲ್ಲಿ ಪಂದ್ಯ ಬಿಡುವಿಲ್ಲದೆ ಏಕಮುಖವಾಗಿ ದಾಳಿ ಮಾಡುತ್ತಿರುವಂತಹ ವಿಠಲ್. ಲೈನ್ ಅಪ್ ಯಾರಿದ್ದೀರಪ್ಪ ನೋಡಿ. ಓಕೆ, ಗಳಂದಗಿ ಸರ್ ಅವರು ಕೂಡ ಇದ್ದಾರೆ ಇಲ್ಲಿ. ಬರ್ತಾ ಇದ್ದಾನೆ. ಪ್ರಯತ್ನ ಇಲ್ಲಿ 2+2 4 ಪಾಯಿಂಟ್. ಟೈಮ್. ತದನಂತರದಲ್ಲಿ ಸಾಕಷ್ಟು ಅಂತರದಲ್ಲಿ ಕೊಣ್ಣೂರು ತಂಡ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ. ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಸಮಯ ಇದೆ. ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಪಂದ್ಯ ಬದಲಾವಣೆ ಆಗ್ಬಹುದು. ಮತ್ತೊಂದು ಹಿಂಜಾಗದಿಂದ ಟ್ಯಾಕಲ್ ಬರ್ತಾ ಇದ್ದೇನೆ. ಬಲಿಷ್ಠವಾದಂತ ಹಿಡಿತ. ಬೆಂಚಿ ಮತ್ತು ಜಾಹೀರ್ ಅವರ ಕಾಂಬಿನೇಷನ್. ಮತ್ತೊಮ್ಮೆ ಚಂದ್ರು. 13-3ರಲ್ಲಿ ಪಂದ್ಯ 13-3 ಇನ್ ಫೇವರ್ ಆಫ್ ಪರ್ವತಗೌಡ ವಿದ್ಯಾಸಂಸ್ಥೆ ಕೊಣ್ಣೂರು ಮುನ್ನಡೆಯಲ್ಲಿದೆ. ಹುಲಿ ಸಜ್ಜಾಗ್ತಾ ಇದೆ. ಟೈಮ್. ಮತ್ತೊಮ್ಮೆ ದಯಾನಾಯ. 13-3. ತೊಡೆ ತಟ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಹುಡುಗರು. ಅವಸರವೇ ಅಪಾಯಕ್ಕೆ ಕಾರಣ. ಚಂದ್ರ ಅವರು ಹಿಡಿಬಹುದಿತ್ತು, ಆದ್ರೆ ಅವ್ರ ಕೈಯಲ್ಲಿ ಸಿಗಲಿಲ್ಲ. 13-4ರಲ್ಲಿ ಪಂದ್ಯ 13-4. ಮತ್ತೊಮ್ಮೆ ವಿಠಲ್ ಏಕಮುಖವಾಗಿ ದಾಳಿ ಮಾಡಬಲ್ಲಂತ ಆಟಗಾರ. ವಾಪಸ್ ಆತಿಯನ್ನು ಪಡಿತಾ ಇದ್ದಾರೆ ವಿನೋದ್. 13-4ರಲ್ಲಿ ಪಂದ್ಯ. ಡಿಫೆನ್ಸಿವ್ ಭಾಗದಲ್ಲಿ ಯಾವುದೇ ತರಹದ ಮಿಸ್ಟೇಕ್ ಗಳ ಕಂಡು ಬರ್ತಾ ಇಲ್ಲ. ದಾಳಿಗಾರರು ಯಾವುದೇ ತರಹದ ಅಂಕ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಲಭದ ಅಂಕವನ್ನ ನೀಡ್ತಾ ಇಲ್ಲ. 2 ತಂಡದ ಆಟಗಾರರು ಸಂಪೂರ್ಣವಾಗಿ ಮ್ಯಾಟ್ ಮೇಲೆ ಸೆಟ್ ಆಗ್ತಾ ಇದ್ದಾರೆ. ಬರ್ತಾ ಇದ್ದಾರೆ ಮತ್ತೊಂದು ಎಂಗಲ್ ಒಂದು ಬಂತು. ಮಿಸ್ಟೇಕ್ ಆಗಿದ್ದು ಆದ್ರೂ ಕೂಡ ಆಟಗಾರ ಸಪೋರ್ಟ್ ಬಹಳ ಚೆನ್ನಾಗಿ ಬರ್ತಾ ಇದ್ದಾರೆ. ಟೈಮ್. ಮತ್ತೊಮ್ಮೆ ವಿಠಲ ಎಡಬಿಡದೆ ನಿರಂತರವಾಗಿ ಏನಾದ್ರೂ ಮಾಡಿ ಬೆಕ್ಕೇರಿ ಕಬಡ್ಡಿ ವೈಭವದ
ಚಾಂಪಿಯನ್ ಪಟ್ಟ ಆಗ್ಲಿಕ್ಕೆ ಸೆಣಸಾಡುತ್ತಿರುವ ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಕದನ. ಇದು ಫೈನಲ್ ಕದನ. ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ. ದಯವಿಟ್ಟು ಒಂದು ಚೇರ್ ವ್ಯವಸ್ಥೆ ಮಾಡಿ. ಎರಡು ಕೋಚ್ ಮತ್ತು ಮ್ಯಾನೇಜರ್ ಅವರು ಮಳೆ ಜೊತೆಗೆ ಸಿಡಿಲು ಮಿಂಚು ಗಾಳಿ ಎಲ್ಲ ಏಕಕಾಲದಲ್ಲಿ. ಇದು ಬಾಹುಬಲಿಯ ಆರಂಭ, ಇನ್ನು ಅಂತ್ಯ ಬೇರೆ. 14-8 ಪಂದ್ಯ. ಎಂದ ಪಂದ್ಯ, ಪ್ರೇಕ್ಷಕರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ನಮ್ಮ ಬೆಂಕೇರಿ ತಂಡ ಯಾವಾಗಲೂ ಕೂಡ RCB ತಂಡ ಇದ್ದಾಗ ಹಲೋ 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 ಅದೇ ನಾವು ಮೊದಲಿಗೆ ಹೇಳಿದೀವಿ, ನಮ್ಮ ಬೆಂಕೇರಿ ತಂಡ ಮೊದಲು ಕೊಡ್ತೀವಿ, ಆಮೇಲೆ ಬಡ್ಡಿ ಸಮೇತ ವಸೂಲಿ ಮಾಡ್ತೇವೆ. 14 ಸಮಬಲ. ಇಲ್ಲಿ ತಕ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಬಾಹುಬಲಿ ಅವರ ಆಟವನ್ನ ಮೆಚ್ಚಿ ನಬೀರ್ ಅವರು 200 ರೂಪಾಯಿಯನ್ನ ಕಾಣಿಕೆ ನೀಡ್ತಾ ಇದ್ದಾರೆ. ಆ ಮಾನ್ಯರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಹದಿನಾರು 15 ಮತ್ತೊಮ್ಮೆ ವಿಠಲ. ಬೆಕ್ಕೇರಿ ತಂಡಕ್ಕೆ ಆರಂಭದ ಉದ್ದಗಲೂ ಕೂಡ ನುಂಗಲಾರದ ತುತ್ತಾಗಿರುವಂತಹ ಆಟಗಾರ. ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತಕ ಬೇರೆ, ಇನ್ನು ಮುಂದೆ ಬೇರೆ. 17-15 2 ಅಂಕದ ಅಂತರದಲ್ಲಿ ಕೊಣ್ಣೂರು ತಂಡ. ಬಹಳ ಒಂದು ಹೈ ವೋಲ್ಟೇಜ್ ಪಂದ್ಯ. 30,000 ಗೆಲ್ಲುವುದು ಸುಲಭ ಅಲ್ಲ. ಇಲ್ಲಿ ಮಿಸ್ಟೇಕ್ ಬರ್ತಾಗ ಮಾಳಪ್ಪ ಅವರಿಂದ. ಆಟಗಾರರಿಗೆ ಸ್ವಲ್ಪ ಕಾರ್ಯಕರ್ತರು ನೀರಿನ ವ್ಯವಸ್ಥೆ ಮಾಡಿ ಎರಡು ಕಡೆಯಲ್ಲಿ. ಈ ಭಾಗದಲ್ಲಿ ಕೂಡ 18-15 ಮತ್ತೊಮ್ಮೆ ಚೇತನ. ಆಟಗಾರರು ಮಾತಾಡಬೇಡಿ. 18-15 18-15 ಅಂಗ ಮುನ್ನಡೆಯದ ಕಾರಣ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಚಂದ್ರು ಅವರು. ನಿಜ ಜೀವನದಲ್ಲಿ ಮನುಷ್ಯ ಸಮಯ ವ್ಯರ್ಥ ಮಾಡಿದ್ರೆ ಅವನಿಗೆ ಸೋಮಾರಿ ಅಂತಾರೆ, ಆದ್ರೆ ಕಬಡ್ಡಿಯಲ್ಲಿ ಸಮಯ ವ್ಯರ್ಥ ಮಾಡೋವನಿಗೆ ಚಾಲಾಕಿ ಆಟಗಾರ ಅಂತಾರೆ. ಚಾಣಾಕ್ಷದಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ತಂಡಕ್ಕೆ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿ 18-15 ಪಂದ್ಯ. ಮತ್ತೊಮ್ಮೆ ಚೇತನ. ಅಭಿಮಾನಿಗಳು ಅಂಕಣದಲ್ಲಿ ನಿರಾಶೆ ಉಂಟಾಗ್ತಾ ಇದೆ. ಅಭಿಮಾನಿಗಳ ಅಚ್ಚುಮೆಚ್ಚಿನ ಆಟಗಾರ ಅಂಕಣದ ಹೊರಭಾಗದಲ್ಲಿದೆ. ಮತ್ತೊಮ್ಮೆ ಚೇತನ ದಾಳಿ ಭಾಗದಲ್ಲಿ. ಕಾದ್ ನೋಡ್ಬೇಕಿಲ್ಲಿ ಏನಾದ್ರೂ ಪಂದ್ಯದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ.
ಪಂದ್ಯದ ಮುಖ್ಯ ತೀರ್ಪುಗಾರರು ಪ್ರಭಾತ್ ಸರ್ ಇದ್ರೆ, ಸಹ ತೀರ್ಪುಗಾರರಾಗಿ ಚೌಲ ಸರ್ ಮತ್ತು ಸಾಲಡಿ ಸರ್, ಅನುಭವಿ ತೀರ್ಪುಗಾರರು. ಸ್ಕೋರರ್ ಆಗಿ ಪ್ರಭಾಕರ್ ಸರ್, ಥರ್ಡ್ ರಾಡ್ ರೆಕಾರ್ಡರ್ ಆಗಿ ಸದಾಶಿವ್ ಯರಗಟ್ಟಿ ಸರ್, ಹಾಗೆಯೇ ಸಹಾಯಕ ನಿರ್ಣಾಯಕರಾಗಿ ಒಂದು ಕಡೆಗೆ ಬೆಕ್ಕೇರಿ ಬದಿಯಲ್ಲಿ ಗಳತಿಗಿ ಸರ್ ಇದ್ರೆ, ಕೊಣ್ಣೂರು ಬದಿಯಲ್ಲಿ ಕೃಷ್ಣ ಸರ್ ಅವರು, ಹಾಗೆಯೇ ಶಿವ ಮತ್ತು ಬಾಲಾಜಿ ಅವರು ಕೂಡ ನಿರಂತರವಾಗಿ ಅದ್ಭುತವಾದ ದಾಳಿ ಆಗ್ತದೆ. ಮತ್ತೆರಡು ಅಂಕಗಳ ಸಂಪಾದನ. ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಬರ್ತಾ ಇದೆ ಇಲ್ಲಿ. ಟೈಮ್ ಔಟ್. ಎಂತ ಪ್ರಯತ್ನ ಇಲ್ಲಿ ಕಾದ್ ನೋಡುವ ನಿರೀಕ್ಷೆಯಲ್ಲಿ ಬೋನಸ್ ಅನ್ನು ಸುಲಭವಾಗಿ ಬಿಟ್ಟುಕೊಡ್ತಾ ಇದ್ದಾರೆ. ಏನೋ ಒಂಥರ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬೋನಸ್ ಅದಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಟೈಮ್ ರಾಷ್ಟ್ರೀಯ ಆಟಗಾರ ವಿಠಲ್ ದಾಳಿ ಭಾಗದಲ್ಲಿ ಕಾದ್ ನೋಡುವ ನಿರೀಕ್ಷೆ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಅದ್ಭುತವಾದಂತ ಬರ್ರಿ ವಿಠಲ್ ಬರ್ರಿ. ಕೊನೆ 5 ನಿಮಿಷ 20-19. ಮತ್ತೊಮ್ಮೆ ವಿನೋದ್. ಎಂತ ಕ್ಷಣ ಗಣನೆಯಲ್ಲಿ ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ ಯಲ್ಲಪ್ಪ ಮತ್ತು 19. ಮತ್ತೊಮ್ಮೆ ಚಂದ್ರ. ಎಂತ ಕ್ಷಣ ಗಣನೆ. ಸ್ಥಳೀಯರ ಮಹಾಲಕ್ಷ್ಮಿ ಬೆಕ್ಕೇರಿ ತಂಡದ ಪ್ರಾಯೋಜಕತ್ವದ ತಂಡ ತವರಿನ ಅಂಗಣದಲ್ಲಿ ಮತ್ತೊಮ್ಮೆ ರೋಚಕತೆಯನ್ನು ಕಂಡು ಬರ್ತಾ ಇದೆ. ಪಂದ್ಯ ವಾಪಸ್ ಆಗ್ತಾ ಇದ್ದಾರೆ. ಕೊನೆ 4 ನಿಮಿಷ. ಸುಪಟಕಲ್ಲ ಮತ್ತೆ ಹಿಂದಿನ ದಾಳಿಯ ಸೇಡನ್ನ ತೀರಿಸ್ತಾರ ಇಲ್ಲ. ಈ ಬಾರಿ ತಡೆ ತಟ್ತಾ ಇದ್ದಾರೆ ವಿಠಲ್ ಅವರು. ಹಿಂದಿನ ದಾಳಿಯಲ್ಲಿ ನನ್ನನ್ನು ಹಿಡಿದಿದೀಯಾ, ಈ ಸಲ ನಿನ್ನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ. 22-19 ಟೈಮ್ ಔಟ್. ಈ ಭಾಗದಲ್ಲಿ ಕೊನೆಯ ಆಟಗಾರ ಬೆಕ್ಕೇರಿ ತಂಡ ಸಂಘಟ ಅಜಯ್. ದಾಳಿ ಭಾಗದಲ್ಲಿ ಕನ್ಫ್ಯೂಸ್ ಮಾಡಬಲ್ಲಂತ ಆಟಗಾರ ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾತ್ ನೋಡ್ಬೇಕಿಲ್ಲಿ ಅಂಕದ ಹುಡುಗಾಟದಲ್ಲಿ. ಬೋನಸ್ ಪ್ಲಸ್ ಪಾಯಿಂಟ್. ಬಂದ ತಕ್ಷಣವೇ ಹುಲಿಯನ್ನ ಆಚೆ ಕಳಿಸ್ತಾ ಇದ್ದಾರೆ. ಕೊನೆ 3 ನಿಮಿಷ. The last 3 minutes go. 23-21. ಮತ್ 22-23. ಎಂತ ಪಂದ್ಯ. ಇನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಇದು ಬೆಕ್ಕೇರಿಯ ಶಕ್ತಿ. ಕೊನೆಯ 2 ನಿಮಿಷ. The last 2 minutes go. 23-24. 1 ಅಂಕದ ಅಂತರದಲ್ಲಿ ಮಹಾಲಕ್ಷ್ಮಿ ಬೆಕ್ಕೇರಿ. ಎಂದಾಗಾತ
ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಗೊತ್ತಾಯ್ತಾ? ಆಫಿಷಿಯಲ್ ಟೈಮ್. ಸುಪ್ಪಟ ಕಲಾಣಿದೆ ಮತ್ತೊಮ್ಮೆ ಚಂದ್ರ. ವೇಗದ ದಾಳಿಗಾರ ಅಜಯ್ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ಎಲ್ಲ ಹುಡುಗರ ಗಪ್ ಕೊಡ್ರಪ್ಪ, ಅಲ್ಲಿ ಕುತ್ತಂತವ್ರು ಎಲ್ಲ ಕುತ್ಕೊಳ್ಳಿ. 26-23 ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತ ಪಂದ್ಯ. ಈ ಸಲ ಕಪ್ಪ 6 ಸಲ ಸೋತ್ರ, 60 ಸಲ ಸೋತ್ರ, ಈ ಸಲ ಕಪ್ಪ. ಸ್ಕೋರ್ ಹಾಕಿ, ಸ್ಕೋರ್ ಅಪ್ಡೇಟ್ ಮಾಡಿ. 24-26 2 ಅಂಕದ ಅಂತರದಲ್ಲಿ ಮಹಾಲಕ್ಷ್ಮಿ ಬೆಕ್ಕೇರಿ. ಹೇಳಿದೀವಿ ಅವಾಗಲೇ 1 ನಿಮಿಷ ಹೇಳಿದಾಗಿದೆ.